ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಭಾರತ್ ಜೋಡೋ ಯುವ ಮಿಷನ್ ಹೊಸ ಯೋಜನೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದಕ್ಕೆ ಯಾವ ರೀತಿ ಅರ್ಜಿ ಆಗಬೇಕು, ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದುವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಬಟನ್ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಅರ್ಜಿ ಲಿಂಕ್ ಇಲ್ಲಿ ಕೊಟ್ಟಿರ್ತೀವಿ. ನಿಮ್ಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಬೇಕಾದರೆ ಅದರಿಂದ ಲಾಗಿನ್ ಮಾಡ್ಕೊಳ್ಳಿ. ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನೋಂದಣಿ ಇದು ವೆಬ್ಸೈಟ್ ಕ್ರೋಮ್ ಬ್ರೌಸರ್ಗೆ ಹೋಗುತ್ತೆ. ಅಲ್ಲಿ ಬಂದುಬಿಟ್ಟು ಮೊದಲನೇದಾಗಿ ಏನು ಮಾಡ್ಕೋಬೇಕಂದ್ರೆ, ನೀವು ವೆಬ್ಸೈಟ್ಗೆ ಭೇಟಿ ನೀಡಿದ ತಕ್ಷಣ ಅಲ್ಲಿ ಲಾಗಿನ್ ಆಪ್ಷನ್ ಕೇಳುತ್ತೆ. ಅಲ್ಲಿ ನೀವು ಬಂದುಬಿಟ್ಟು ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿದ್ರೆ ಅಲ್ಲಿಂದ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. OTP ಹಾಕ್ಬಿಟ್ಟು ನೀವು ಅಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಮತ್ತು ಎರಡನೇ ಸ್ಟೆಪ್ ಬಂದುಬಿಟ್ಟು KYC ಮಾಡಬೇಕಾಗತ್ತೆ. ಅಂದರೆ ಆಧಾರ್ಗೆ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಅಲ್ಲೊಂದು OTP ಹೋಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಅದಕ್ಕೊಂದು OTP ಹೋಗುತ್ತೆ. ಆ OTP ನೀವು ಎಂಟ್ರಿ ಮಾಡಿಬಿಟ್ರೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೆ ಎರಡನೇ ಸ್ಟೆಪ್ ಮುಗೀತು. ಮತ್ತು ಮೂರನೇದು ಬಂದುಬಿಟ್ಟು ವೈಯಕ್ತಿಕ ವಿವರಗಳಂದರೆ ಅಡ್ರೆಸ್, ಕಂಪ್ಲೀಟು ಪರ್ಮನೆಂಟ್ ಅಡ್ರೆಸ್ಸು ಅವೆಲ್ಲ ಕೇಳುತ್ತೆ. ಆ ಅಡ್ರೆಸ್ಸನ್ನು ನೀವು ಫಿಲ್ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಫಸ್ಟ್ ಆಪ್ಷನಲ್ಲಿ ಮತ್ತೆ ನೆಕ್ಸ್ಟ್ ಬರುತ್ತೆ, ಕ್ಯಾಪ್ಚರ್ ಮಾಡಬೇಕಾಗತ್ತೆ ಫೋಟೋ. ಅಂದರೆ ಆಧಾರ್ ಕಾರ್ಡಲ್ಲಿರೋದು ಎಲ್ಲ ಡೀಟೇಲ್ಸು KYC ಆದ ತಕ್ಷಣ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಲೈವ್ ಫೋಟೋ ಇಳಿಬೇಕಾಗತ್ತೆ ನೀವು. ಅದು ಒಂದೊಂದು ಸರಿ ಲೈವ್ ಫೋಟೋ ಇಳಿದಾಗ ಅಂದರೆ ಸ್ವಲ್ಪ ಹತ್ತಿರದಲ್ಲಿ ಇಳಿಸ್ಬೇಕಾಗತ್ತೆ. ಇಲ್ಲಾಂದರೆ ದೂರದಿಂದ ಇಳಿಸಿದ್ರೆ ಅಲ್ಲಿ ಸ್ಟೋರೇಜ್ ಲೊಕೇಶನ್ ಪ್ರಾಬ್ಲಮ್ ಅಂತ. ಪ್ಲೀಸ್ ಟ್ರೈ ಅಗೇನ್ ಅಂತ ಇನ್ನೊಂದು ಸರಿ ಬರುತ್ತೆ, ಮತ್ತು ನೀವು ಟ್ರೈ ಮಾಡ್ತಾ ಇರಬೇಕಾಗತ್ತೆ. ಅದಕ್ಕೆ ಫೋಟೋ ಕ್ಯಾಪ್ಚರ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಿಳಾಸ ಮತ್ತು ಚಟುವಟಿಕೆಗಳ ಆಯ್ಕೆ. ನೀವು ವಾಸವಿರುವ ಪ್ರದೇಶ ನಗರ ಅಂದರೆ ರೂರಲ್ ಆ್ಯಂಡ್ ಅರ್ಬನ್ ಅಂತ ಬರುತ್ತೆ. ಅಲ್ಲಿ ಬಂದುಬಿಟ್ಟು ನೀವು ಗ್ರಾಮೀಣ ಭಾಗದವರು ಆದರೆ ಗ್ರಾಮೀಣ ಪ್ರದೇಶ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವು ಇಲ್ಲಾಂದರೆ ಅರ್ಬನ್ ಅಂದರೆ ಸಿಟಿ ಪರ್ಸನ್ಸ್ ಆದರೆ ನೀವು ಆ ಥರ ಆಗಿಬಿಟ್ಟು ಅದನ್ನು ಆಯ್ಕೆ ಮಾಡಿಬಿಟ್ಟು ನಗರ, ಕ್ಷೇತ್ರ, ಸ್ಥಳೀಯ ಮತ್ತು ವಾರ್ಡ್ ಸಂಖ್ಯೆ ಅವೆಲ್ಲ ಸರಿಯಾಗಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ನೆಕ್ಸ್ಟು 3 ಚಟುವಟಿಕೆಗಳನ್ನು ಆರಿಸ್ಕೊಳ್ಳಿ. ಆಮೇಲೆ ಬಂದುಬಿಟ್ಟು ನಿಮಗೆ 10 ರೂಪಾಯಿ ಫೀಸ್ ಇರುತ್ತೆ. ನೀವು ಅದು ಶುಲ್ಕ ಪೇ ಮಾಡಿದ್ರೆ ಮಾತ್ರ ನಿಮಗೆ ID ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಶುಲ್ಕ ಡೌನ್ಲೋಡ್ ಮಾಡಿದಾಗ ನಿಮ್ಗೆ ಅಲ್ಲಿ ಪೇಮೆಂಟ್ ಆಪ್ಷನ್ ಬೇಜನ್ ಕೇಳಿಸುತ್ತೆ. ನಿಮ್ಗೆ UPI ಪೇಮೆಂಟ್ ಥ್ರೂ ಇರುತ್ತೆ, ಡೆಬಿಟ್ ಕಾರ್ಡ್ ಇರುತ್ತೆ, ಸ್ಕ್ಯಾನರಿಂದ ಪೇಮೆಂಟ್ ಮಾಡ್ಕೋಬೋದು. ಒಂದು 5-6 ಆಪ್ಷನ್ಸ್ ಇರುತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಆದರೆ ನಿಮಗೆ ಲಾಸ್ಟಲ್ಲಿ ಬಂದುಬಿಟ್ಟು ID ಕಾರ್ಡ್ ಡೌನ್ಲೋಡ್ ಆಗುತ್ತೆ. ID ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದು ನಿಮ್ಮದು ರೆಸಿಪ್ಟ್ ಬರುತ್ತೆ. ಪೇಮೆಂಟ್ ಫೇಡ್ ಆದ ತಕ್ಷಣ ನಿಮ್ಮ ಏನೇನು ರಿಜಿಸ್ಟರ್ ಮಾಡಿದೆ, ನಿಮ್ಮದು ಹೆಸರು, ಕ್ಯಾಟಗಿರಿ, ನೀವೇನೇನು ಕೆಲಸ ಮಾಡಿದೆ ಮತ್ತು ಜಿಮೇಲು ನಿಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೋಡಿ, ಡೌನ್ಲೋಡ್ ಯುವರ್ ಮೆಂಬರ್ಶಿಪ್ ಕಾರ್ಡ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಆಗುತ್ತೆ ಕಾರ್ಡು. ನೀವು ಬೇಕಾದರೆ ಇಲ್ಲ ನನಗೆ ಪೇಮೆಂಟು ರಿಸಿಪ್ಟ್ ಬೇಕಂದರೆ ಕೆಳಗಡೆ ಕ್ಲಿಕ್ ಮಾಡಿಕೊಂಡ್ರೆ ಪೇಮೆಂಟ್ ರಿಸಿಪ್ಟ್ ಬರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಪೇಮೆಂಟ್ ರಿಸಿಪ್ಟು. ಇಲ್ಲಿ ನೋಡಿ ಯಾವ ಪೇಮೆಂಟ್ ರಿಸಿಪ್ಟು, ಟ್ರಾನ್ಸಾಕ್ಷನ್ ID ಇದೆ ಮತ್ತು ಎಷ್ಟು ಅಂತ, ಮತ್ತು ಟ್ಯಾಕ್ಸು 22 ಪೈಸೆ ಕಟ್ಟಾಗುತ್ತೆ. ಅಂದರೆ 10 ರೂಪಾಯಿ 22 ಪೈಸೆ ಕಟ್ಟಾಗುತ್ತೆ ಟೋಟಲ್ಲು. ಇದು ಪೇಮೆಂಟ್ ರಿಸಿಪ್ಟು. ನೆಕ್ಸ್ಟ್ ಬಂದುಬಿಟ್ಟು ಯುವ ಜೋಡೋ ಮಿಷನ್ ಕಾರ್ಡ್ ಈ ಥರ ಬರುತ್ತೆ ನೋಡಿ.